ಶಿವಪ್ಪನಾಯಕನ ಕೋಟೆ ಹೊಸನಗರ. ಜಗದೋಳ್ ಬಾರದ ಬಪ್ಪದು ತಪ್ಪದು. ನೀವೇನೇ ಮಾಡಿರಿ, ಹೆಂಗೆ ಇರ್ರಿ, ಬರೋದಂತ ಯಾರ ಕೈಲಿ ತಡೆಯೋಕ್ಕಾಗಲ್ಲ. ಅದಕ್ಕೆ ಜೀವನದಲ್ಲಿ ಏನಪ್ಪ, ಕೋಶನ ಓದ್ಬೇಕಂತೆ, ದೇಶನ ನೋಡ್ಬೇಕಂತೆ. ನಮ್ಮ ಕೈಲಿ ಕೋಶ ಓದಷ್ಟು ಪೇಷನ್ಸ್ ಆಗಲಿ ಏನಪ್ಪ ಬಿಡುವಾಗಲಿ ಇಲ್ಲ. ಎಲ್ಲ ಬ್ಯುಸಿ ಶೆಡ್ಯೂಲ್. ಏನು ಮಾಡೋದಂದರೆ ನಾವು ದೇಶ ನೋಡ್ಬಿಡ್ತೀವಿ. ಈ ಚಂದ್ರನ ದೇಶ ನೋಡಕತ್ತಾನ ತಲೆ ಕೆಟ್ಟ. ಮಕ್ಳಿಗೆ ಹೋಗಿ ಇತಿಹಾಸ ಹೇಳ್ತಾನೆ. ಅದೇ ಕೋಟೆ ನೋಡಿ, ಹಿಂದೆಲ್ಲ ಫ್ರೀಡಮ್ ಫೈಟರ್ಗಳು, ಸ್ವತಂತ್ರ ಹೋರಾಟಗಳು ನಮ್ಮ ನಾಡಿಗೋಸ್ಕರ, ದೇಶಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ. ನಾವು ಕೇವಲ ಏನಪ್ಪ ಅಂದರೆ ಜೀವನ ಮಾಡೋಕ್ಕೆ, ಬೆಟ್ಟ ಹತ್ತಕ್ಕೆ ಕಷ್ಟಪಡ್ತೈತಿ. ಅವ್ರು ಕಷ್ಟಪಟ್ಟಿಲ್ಲ ಅಲ್ಲ, ಅವರೆಲ್ಲ ಸಾಮ್ರಾಜ್ಯಗಳನ್ನು ದೇಶಕ್ಕೋಸ್ಕರ ಕಷ್ಟಪಟ್ಟಿಲ್ಲ. ನಾವು ನೋಡೋಕ್ಕೆ ಕಷ್ಟಪಡ್ತಿದ್ವಿ. ಎಂಥ ವಿಪರ್ಯಾಸ. ಅದಕ್ಕೋಸ್ಕರ ಅವ್ರು ಮಾಡಿದ್ದನ್ನು ನೋಡಿ ನಾವು ಹೆಮ್ಮೆ ಪಡೋಣ, ಹಳೇದು ಸೇವಂತ ಅನ್ಕೋಣ. ತುಂಬ ಹೈಟ್ ಇದೆ, ಆದರೂ ಏನೋ ಮನಸ್ಸಿಗೆ ಇತಿಹಾಸ ತಿಳ್ಕೊಂಡು ಅನ್ನೋದು ಖುಷಿ, ಉಲ್ಲಾಸ. 1505ರಿಂದ 1552 ಅಂದರೆ ಹೆಚ್ಚು ಕಮ್ಮಿ ಈಗ ಎಷ್ಟು 2025, ಹೆಚ್ಚು ಕಮ್ಮಿ 530 ವರ್ಷಗಳ ಇತಿಹಾಸ, 5 ತಲೆಮಾರಿನ ಇತಿಹಾಸಗಳು ಇವೆಲ್ಲ. ನೋಡ್ತಿದ್ದೀರಲ್ಲ, ನೋಡಿ ಎಷ್ಟು ಕಷ್ಟಪಟ್ಟಿದ್ದಾರಪ್ಪ. ಅಲ್ಲಿದ್ದ